ಕಿರಣ್, ಈ ಸಲ ದೀಪಾವಳಿ ಹಬ್ಬಕ್ಕೆ ಊರಿಗೆ ಬಾ. ಯಾವ ಹಬ್ಬಕ್ಕೂ ನೀನು ಬರೋದೇ ಇಲ್ಲ ಅಂತ ಹೇಳಿ ಬಲವಂತ ಮಾಡಿ ಬರಲು ಹೇಳಿದ್ದರು ಅಮ್ಮ. ಸರಿ ಅಮ್ಮ, ಈ ಸಲ ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿ ಅಮ್ಮನಿಗೆ ಬೇಸರ ಮಾಡಲು ಇಷ್ಟವಿಲ್ಲದೆ ಆಫೀಸ್ಗೆ ರಜಾ ಹಾಕಿ ಊರಿನ ಬಸ್ ಹತ್ತಿದ್ದೆ ನಾನು. ದೂರದ ಪ್ರಯಾಣ. ಅವತ್ತು ದೀಪಾವಳಿಯ ಅಮಾವಾಸ್ಯೆ ಬೇರೆ. ಸುತ್ತ ಕತ್ತಲು. ಬಸ್ನ ಲೈಟ್ ಕತ್ತಲನ್ನು ಸೀಳುತ್ತಾ ಮುಂದೆ ಸಾಗುತ್ತಿತ್ತು. ಊರಿಗೆ ಇನ್ನೊಂದು 3-4 ಕಿಲೋಮೀಟರ್ ಇರುವಾಗ ಬಸ್ ಕೆಟ್ಟು ಕೈಕೊಟ್ಟು ನಿಂತಿತ್ತು. ಕಂಡಕ್ಟರ್ ಡ್ರೈವರ್ ಎಷ್ಟು ಪ್ರಯತ್ನಿಸಿದರೂ ಬಸ್ ರಿಪೇರಿ ಆಗಲೇ ಇಲ್ಲ. ಎಲ್ಲರಿಗೂ ಇಳಿಯಲು ಹೇಳಿ ಬೇರೆ ಬಸ್ ಬಂದರೆ ಹತ್ತಿ ಹೋಗಿ ಅಂತ ಹೇಳಿ ಮೆಕ್ಯಾನಿಕ್ನ ಕರೆತರಲು ಡ್ರೈವರ್ ಕಂಡಕ್ಟರ್ ಇಬ್ಬರು ಬಂದ ವೆಹಿಕಲ್ ಹತ್ತಿ ಹೋದರು. ಮೇನ್ ರೋಡ್ನಲ್ಲಿ ಹೋದರೆ 3-4 ಕಿಲೋಮೀಟರ್ ಆಗುತ್ತೆ. ಅದೇ ಕಟ್ ರೂಟ್ನಲ್ಲಿ ಹೋದರೆ ನಮ್ಮೂರಿಗೆ 1.5 ಕಿಲೋಮೀಟರ್ ಆಗುತ್ತೆ ಅಂತ ನಡೆದೇ ಹೊರಟೆ. ಆದರೆ ಆ ದಾರಿಯ ಬಗ್ಗೆ ತುಂಬಾ ಜನ ಏನೇನೋ ಹೇಳುತ್ತಿದ್ದರು, ಮಾತಾಡುತ್ತಿದ್ದರು. ಕಳ್ಳರ ಕಾಟ, ದೆವ್ವ, ಮೋಹಿನಿ ಇದೆ, ಕಾಡು ಪ್ರಾಣಿಗಳು ಆಗಾಗ ಬರುತ್ತಿರುತ್ತದೆ ಅಂತ ಹೇಳಿದ್ದರು. ಆದರೂ ಬಿಸಿ ರಕ್ತ, ಮಂಡು ಧೈರ್ಯ ಮಾಡಿ ನಡೆದೇ ಹೊರಟೆ. ಮೊಬೈಲ್ ತೆಗೆದು ಅಮ್ಮನಿಗೆ ಫೋನ್ ಮಾಡಿ, ಅಮ್ಮ ಇನ್ನೊಂದು ಗಂಟೆ ಅಷ್ಟರಲ್ಲಿ ಮನೆಗೆ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಮೊಬೈಲ್ನಲ್ಲಿ ಹಾಡು ಹಾಕಿ ಕಿವಿಗೆ ಇಯರ್ಫೋನ್ ಹಾಕಿಕೊಂಡು ಹಾಡನ್ನು ಗುನುಗುತ್ತಾ ಕಾಲು ದಾರಿಯಲ್ಲಿ ನಡೆಯುತ್ತಾ ಹೊರಟೆ. ಆಗಲೇ 12 ಗಂಟೆ ಆಗುತ್ತಿತ್ತು. ಈಗಲೇ ಈ ಸಮಯಕ್ಕೆ ಬಸ್ ಕೈ ಕೊಡಬೇಕಿತ್ತಾ ಅಂತ ಬೈದುಕೊಂಡೇ ನಡೆಯುತ್ತಿದ್ದೆ. ಮೇನ್ ರೋಡ್ನಿಂದ ಅರ್ಧ ಕಿಲೋಮೀಟರ್ ದೂರ ನಡೆದಿದ್ದೆ. ಮಧ್ಯರಾತ್ರಿ 12:30. ಸುತ್ತಲೂ ನೋಡಿದರೂ ಒಂದು ನರಪಿಳ್ಳೆಯೂ ಇಲ್ಲ. ನಾನು ಒಬ್ಬನೇ. ಅಮಾವಾಸ್ಯೆ, ಕತ್ತಲೆ ಬೇರೆ. ಮೊಬೈಲ್ನಲ್ಲಿ ಟಾರ್ಚ್ ಆನ್ ಮಾಡೋಣ ಅಂದುಕೊಂಡರೆ ಚಾರ್ಜ್ ಕಡಿಮೆ ಇತ್ತು. ದೂರದಲ್ಲಿ ನಾಯಿ ಗೀಳಿಡುತ್ತಿರುವ ಶಬ್ದ ಕೂಡ ಭಯ ಹುಟ್ಟಿಸುತ್ತಿದೆ. ತಣ್ಣನೆ ಗಾಳಿ ಬೀಸುತ್ತಿದೆ. ಅಲ್ಲೆಲ್ಲೋ ಗೂಬೆಯ ಕೂಗು ಕೇಳುತ್ತಿದೆ. ಮಿಡಿತೆಗಳ ಶಬ್ದ ಗೆಜ್ಜೆ ಸದ್ದಿನಂತೆ ಕೇಳುತ್ತಿದ್ದೆ. ಎಲ್ಲ ಶಬ್ದಗಳು ಸೇರಿ ಎದೆಯಲ್ಲಿ ನಡುಕ, ಭಯ ಶುರುವಾಗಿತ್ತು. ಬೇಡ ಬೇಡ ಅಂದ್ರೂ ರವಿಚಂದ್ರನ್ ಅವರ ಶ್ರೀರಾಮಚಂದ್ರ ಫಿಲಂ ಹಾಡು ಜ್ಞಾಪಕ ಬರುತ್ತಿತ್ತು. ಭೂತವಿಲ್ಲ, ಪಿಶಾಚಿ ಇಲ್ಲ, ಇದ್ದರೂ ಕಾಣಲ್ಲ ಅಂತ. ಯಾವುದಾದರೂ ಆಟೋ ಕಾರ್ ಏನಾದರೂ ಸಿಗುತ್ತಾ ಅಂತ ನೋಡಿದರೂ ಯಾವುದರ ಸುಳಿವಿಲ್ಲ. ಅಯ್ಯೋ, ಈ ಕಾಲು ದಾರಿಯಲ್ಲಿ ಆಟೋ ಕಾರ್ ಹುಡುಕುತ್ತಿದ್ದೀನಿ, ನನ್ನ ಬುದ್ಧಿಗಿಷ್ಟು ಅಂತ ಬೈದುಕೊಂಡೆ ಮೇನ್ ರೋಡಿನಲ್ಲಿ ಹೋಗಿದ್ರೆ ಯಾವುದಾದರೂ ಗಾಡಿ ಸಿಗುತ್ತಿತ್ತು. ಕೈ ಅಡ್ಡ ಹಾಕಿ ಹೋಗಿದ್ರೆ ಇಷ್ಟೊತ್ತಿಗೆ ಊರಲ್ಲಿರುತ್ತಿದ್ದೆ. ಈಗ ಮಧ್ಯದಾರಿಗೆ ಬಂದಿದ್ದೀನಿ. ಹಿಂದೆ ಹೋಗೋಕೆ ಆಗೋಲ್ಲ. ಇನ್ನೊಂದು ಸ್ವಲ್ಪ ಬೇಗ ಬೇಗ ನಡೆದರೆ ಆಯಿತು ಅಂದುಕೊಂಡು ಬೇಗ ಬೇಗ ಹೆಜ್ಜೆ ಹಾಕುತ್ತಾ ಮುಂದೆ ನಡೆದೆ. ಇನ್ನು 1 ಕಿಲೋಮೀಟರ್ ಇತ್ತು ನನ್ನೂರು ತಲುಪಲು. ಇದ್ದಕ್ಕಿದ್ದಂತೆ ಗುಡುಗು ಮಿಂಚಿನ ಸಹಿತ ಜೋರಾದ ಮಳೆ ಶುರುವಾಯಿತು. ನಿಲ್ಲಲು ಒಂದು ಸಣ್ಣ ಸೂರಿಲ್ಲ. ನಡೆದೇ ಹೊರಟೆ. ಫುಲ್ ಒದ್ದೆಯಾಗಿದ್ದೆ. ನನ್ನ ಪುಟ್ಟ ಲಗೇಜ್ನ ತಲೆಗೆ ಅಡ್ಡ ಹಿಡಿದು ನಡೆಯುತ್ತಿದ್ದೆ. ಸ್ವಲ್ಪ ದೂರ ನಡೆಯುತ್ತಿದ್ದಂತೆ ನನ್ನ ಹಿಂದೆ ಇನ್ನೊಂದು ಹೆಜ್ಜೆಯ ಸದ್ದು ಕೇಳುತ್ತಿತ್ತು. ತಿರುಗು ನೋಡಿದರೆ ಯಾರೂ ಇಲ್ಲ. ಭಯದಲ್ಲೇ ಮುಂದೆ ನಡೆದೆ. ಅದು ಕೂಡ ನನ್ನ ಜೊತೆ ಜೊತೆಗೆ ಹೆಜ್ಜೆ ಹಾಕಲಾರಂಭಿಸಿತು. ಅಕ್ಕಪಕ್ಕ ನೋಡಿದರೂ ಯಾರೂ ಕಾಣಿಸುತ್ತಿಲ್ಲ. ಕಿರಣ್, ಕಿರಣ್ ಅಂತ ಮೋಹಕವಾಗಿ ಕರೆಯುತ್ತಿದ್ದ ದನಿ ಮಾತ್ರ ಕೇಳುತ್ತಿದೆ. ಸುತ್ತಮುತ್ತ ನೋಡಿದರೆ ಯಾರೂ ಇಲ್ಲ. ಮತ್ತೆ ಭಯ ಹೆಚ್ಚಾಗಿ ಬೇಗ ಬೇಗ ಹೆಜ್ಜೆ ಹಾಕಲು ನೋಡಿದರೆ ಆಗುತ್ತಿಲ್ಲ. ಮಣ್ಣಿನ ರಸ್ತೆ, ಮಳೆ ಬಿದ್ದಿದ್ದರಿಂದ ಜಾರುವಂತಿತ್ತು. ಆದರೂ ಹೆಜ್ಜೆಯನ್ನು ಚುರುಕುಗೊಳಿಸಿ ಮುಂದೆ ನಡೆದೆ. ಮುಂದೆ ನೋಡಿದರೆ ಒಂದು ಹೆಣ್ಣಿನ ಆಕೃತಿ ಕಂಡಂಗೆ ಆಯಿತು. ಭಯ ಆಗಿ ಬೇಗ ಬೇಗ ಹೆಜ್ಜೆ ಹಾಕಲು ಶುರು ಮಾಡಿದೆ. ಮನೆ ತಲುಪಿದರೆ ಸಾಕೆಂಬ ಭಯಕ್ಕೆ. ಆದರೆ ಹೆಜ್ಜೆ ಇಡಲು ಆಗುತ್ತಿಲ್ಲ. ಯಾರೋ ನನ್ನ ಕೈ ಹಿಡಿದು ಹಿಂದಕ್ಕೆ ಎಳೆದಂತೆ ಆಗುತ್ತಿದೆ. ಗಂಟಲು ಬೇರೆ ಒಣಗುತ್ತಿದೆ. ಎದೆ ಬಡಿತ ಜೋರಾಗುತ್ತಿದೆ. ಕತ್ತಲಲ್ಲಿ ಕಲ್ಲೆಡವಿ ಬೀಳುವಂತಾದಾಗ ಯಾರೋ ನನ್ನನ್ನು ಬೀಳದಂತೆ ತಡೆದರು. ಯಾರು ಯಾರು ನೀವು ಅಂತ ಕೇಳಿದರು. ಮಾತಿಲ್ಲ. ಸುಮ್ಮನೆ ನಗುತ್ತಿದ್ದಾರೆ. ಆ ಸುಮಧುರ ನಗುವಿಗೆ ಮರುಳಾದಂತೆ, ಯಾರು ನೀವು? ನಿಮ್ಮ ನಗು ಸೂಪರ್ ಅಂದೆ. ಮತ್ತೆ ನಕ್ಕಳು. ಕೆಂಪು ಸೀರೆ ಉಟ್ಟ ಸುಂದರಿ. ಆ ಕತ್ತಲಿನಲ್ಲೂ ಆ ಸುಂದರಿಯ ಮೂಗುತಿ ಹೊಳೆಯುತ್ತಿದೆ. ಅವಳ ನಗುವಿಗೆ ನನ್ನ ಎದೆ ಬಡಿತ ಜೋರಾಗಿ ನಡೆಯಲು ಕೈಕಾಲಲ್ಲಿ ಶಕ್ತಿಯೇ ಇಲ್ಲವೆನಿಸುತ್ತಿದೆ. ಕಣ್ಣೆಲ್ಲ ಮಂಜಾಗುತ್ತಿದೆ. ಮುಸುಕು ಮುಸುಕು ಆಗುತ್ತಿದೆ. ಅಮ್ಮ ಫೋನ್ ಮಾಡಿದ್ರು 2 ಸಲ. ರಿಂಗ್ ಆಗಿ ಕಟ್ಟಾಯಿತು. ಮಳೆ ಬಂದಿದ್ದರಿಂದ ನೆಟ್ವರ್ಕ್ ಬೇರೆ ಇರಲಿಲ್ಲ. ಯಾರೋ ನನ್ನ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಿದ್ದಾರೆ. ಮಾತಾಡಲು ಆಗುತ್ತಿಲ್ಲ. ಆ ಗೆಜ್ಜೆಯ ಸದ್ದಿನ ಜೊತೆ ಸುಮ್ಮನೆ ಹೆಜ್ಜೆ ಹಾಕಿದೆ. ಭಯಕ್ಕೋ, ಮಳೆಯಲ್ಲಿ ನೆನೆದಿದ್ದಕ್ಕೋ ಅಥವಾ 1 ಕಿಲೋಮೀಟರ್ ನಡೆದಿದ್ದಕ್ಕೋ ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಕಳೆದುಕೊಂಡಿದ್ದೆ. ಬೆಳಗ್ಗೆ ಎದ್ದು ನೋಡಿದರೆ ಮನೆಯಲ್ಲಿ ಮಲಗಿದ್ದೆ. ಹೇಗೆ ಬಂದೆ, ಯಾವಾಗ ಬಂದು ತಲುಪಿದನೋ ತಿಳಿಯದಾದೆ. ರಾತ್ರಿ ನಡೆದದ್ದು ಮೆಲುಕು ಹಾಕಿದೆ. ಕನಸೋ ಭ್ರಮೆಯೋ ಅರಿಯದಾದೆ. ಆಗ ಅಮ್ಮ ಹೇಳಿದರು, ನಿನ್ನ ಫ್ರೆಂಡ್ ನಿನ್ನನ್ನು ಜೋಪಾನವಾಗಿ ಮನೆಗೆ ಕರೆದುಕೊಂಡು ಬಂದರು ಅಂತ. ಮಳೆಯಲ್ಲಿ ಫುಲ್ ಬಟ್ಟೆಯೆಲ್ಲ ಒದ್ದೆಯಾಗಿತ್ತು. ನಿನಗೆ ಪ್ರಜ್ಞೆ ಬೇರೆ ಇರಲಿಲ್ಲ. ಅವರೇ ನಿನ್ನ ಬಟ್ಟೆಗಳನ್ನು ಬದಲಾಯಿಸಿ ಬೆಡ್ಶೀಟ್ ಹೊದಿಸಿ ಹೋದರು. ಯಾರು ಆ ಹುಡುಗ? ನಾನು ಇಲ್ಲಿಯವರೆಗೂ ನಿನ್ನ ಜೊತೆ ಅವರನ್ನು ನೋಡಿಲ್ಲ. ಹೊಸ ಫ್ರೆಂಡಾ ಅಂತ ಕೇಳಿದರು.
ರಾತ್ರಿ ಕೆಂಪು ಸೀರೆಯ ಮೂಗತಿ ಸುಂದರಿ ಎಲ್ಲಿ ಹೋದಳು ಎಂದು ಯೋಚಿಸುತ್ತಿದ್ದ ನನ್ನನ್ನು ಅಮ್ಮ ಮತ್ತೆ ಕರೆದಾಗ ಅಮ್ಮ ಗಾಬರಿ ಬೀಳುತ್ತಾರೆ ಅಂತ ಹ್ಞೂ ಅಮ್ಮ ಸುಹಾಸ್ ಅಂತ ನನ್ನ ಫ್ರೆಂಡ್ ಅಂತ ಹೇಳಿ ಅಮ್ಮ ನನ್ನ ಬ್ಯಾಗ್ ಮೊಬೈಲ್ ಎಲ್ಲಿ ಅಂದೆ. ಟೇಬಲ್ ಮೇಲೆ ಇದೆ ಅಂದರು. ಎಲ್ಲ ಅಲ್ಲೇ ಇತ್ತು. ಪರ್ಸ್ ತೆಗೆದು ನೋಡಿದೆ. ದುಡ್ಡು, ATM ಕಾರ್ಡ್ ಎಲ್ಲ ಅಲ್ಲೇ ಇತ್ತು. ಅಮ್ಮ ಕೊಟ್ಟ ಕಾಫಿ ಕುಡಿಯುತ್ತಾ ಯೋಚಿಸಿದೆ. ನನ್ನ ಫ್ರೆಂಡ್, ಆ ಹುಡುಗ ಯಾರು? ನನ್ನ ಮನೆ ಅವನಿಗೆ ಹೇಗೆ ಗೊತ್ತು? ಆ ಕೆಂಪು ಸೀರೆಯ ಮೂಗುತಿ ಸುಂದರಿ ಎಲ್ಲಿ ಹೋದಳು? ಯಾರವಳು? ಯಾರು ಆ ಫ್ರೆಂಡ್ ಅಂತ ತುಂಬ ಯೋಚಿಸಿದೆ. ದೆವ್ವನೋ, ಮೋಹಿನಿಯೋ, ಹುಡುಗನೋ, ಮನುಷ್ಯನೋ ನನಗೆ ಗೊತ್ತಾಗಲೇ ಇಲ್ಲ. ನಡುರಾತ್ರಿಯ ಒಂಟಿ ಪಯಣದ ಜೊತೆಗಾರ ಯಾರು ಅಂತ, ಆ ಕೆಂಪು ಸೀರೆಯ ಮೂಗುತಿ ಸುಂದರಿ ಯಾರು, ಎಲ್ಲಿ ಹೋದಳು ಅಂತ, ನನ್ನನ್ನು ಜೋಪಾನವಾಗಿ ಮನೆಗೆ ತಲುಪಿಸಿದ ಒಂಟಿ ಪ್ರಯಾಣದ ಜೊತೆಗಾರ ಯಾರು ಅಂತ ನಿಮಗೇನಾದರೂ ಗೊತ್ತಾದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.